ನಾನು ರವೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ರವಕ್ಕೆ ನಾನು ಒಂದು ಟೀ ಕುಡಿಯೋ ಕಪ್ಪಿಂದ ತುಪ್ಪ ತೊಗೊಂಡಿದ್ದೀನಿ. ಆದರೆ ಬಿಸಿ ಮಾಡೋಕ್ಕೆ ಇನ್ನೂ ತುಪ್ಪ ಬೇಕು. ಬನ್ನಿ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ನಮ್ಮ ಅತ್ತೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಫ್ರೆಂಡ್, ಇದು ಹುರಿತಾನೆ ಘಮನೂ ಬರುತ್ತೆ ಮತ್ತು ಸ್ವಲ್ಪ ಚೇಂಜ್ ಆಗಿದೆ ರವೆ. ನೋಡಿ, ಈ ಥರ ಹುರಿಬೇಕು. ಸಾಕಲ್ಲಮ್ಮ? ಬಂದ್ ಮಾಡಲಿ. ನಾನು ನೋಡಿ ಫ್ರೆಂಡ್, ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅದಕ್ಕೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿ ನನಗೆ ಫ್ರ್ಯಾಂಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೋರಾಗಿ ನಗ್ತಾಯಿದ್ರು. ನನಗೂ ಕೂಡ ನಗು ತಡೆಯೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದೇ ಥರ ನಕ್ಕೊಂಡು ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ. ನೋಡಿ, ನೀವು ಕೂಡ ಹಾಗೆ ಹಾರೈಸಿ. ಆಮೇಲೆ ನಾವು ರವೆ ಉಂಡೆ ಮಾಡಿದ್ರಿ. ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ಹಾಕೋಕ್ಕೆ ಹೋಗ್ಬಿಡಿ. ಯಾಕಂದರೆ ಬಿ ಪಿ ಶುಗರು ಆ ಥರ ಎಲ್ಲ ಇರ್ತಾರೆ ಮನೆಯಲ್ಲಿ. ಸ್ವಲ್ಪ ಕಮ್ಮಿ ಹಾಕಿ. ಅರ್ಧ ಕೆ ಜಿಗೆ 1/4 ಕೆ ಜಿ ಸಕ್ಕರೆ ಹಾಕಿದ್ರು ನಡೆಯುತ್ತೆ. ಸ್ವೀಟ್ ತಿನ್ನಲ್ಲ ಅನ್ನೋರು, ಸ್ವೀಟ್ ತಿಂತೀನಿ ಅನ್ನೋರಿಗೆ ಅರ್ಧ ಕೆ ಜಿ ಹಾಕಿ, ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಾನು ರವೆ ಉಂಡೆಗೆ ಗಸಗಸೆ ಹುರಿತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು. ಇವಾಗ ಇದು ಚೆನ್ನಾಗಿ ಹುರಿದೈತೆ ನೋಡಿ. ಇವಾಗ ದ್ರಾಕ್ಷಿ ಗೋಡಂಬಿ ಹುರಿತಾ ಇದ್ದೀನಿ ನೋಡ್ರಿ. ಇದು ರವೆ ಉಂಡೆಗೆ ಕೊಬ್ಬರಿ ಪುಡಿ ನೋಡ್ರಿ. ಇದು ಕೂಡ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಬಿಡಿ. ನಮ್ಮ ಅತ್ತೆ ಸ್ಟೈಲ್ ಇದು. ನಾವು ಇನ್ನೊಂದು ಥರ ಮಾಡಿದ್ರಿ ರವೆ ಉಂಡೆ. ಇದು ನಮ್ಮ ಅತ್ತೆ ಹೇಳ್ಕೊಡ್ತಾ ಇರೋದು ನಮಗೆ. ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಳ್ರಿ. ಒಣ ಕೊಬ್ಬರಿ ಪುಡಿ ಇದು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ. ತುಂಬ ಟೇಸ್ಟ್ ಗಮ್ ಅಂತೈತೆ ಫ್ರೆಂಡ್. ಇದು ಏನು ಒಂದು 2-3 ತಿಂತಾರೆ. ರವೆ ಕೂಡ ಹುರ್ಕೊಂಡಿದ್ದೀರಿ ನೋಡಿ ಚೆನ್ನಾಗಿ. ಇದರಲ್ಲಿ ಕೊಬ್ಬರಿ ಮತ್ತು ಗಸಗಸಿ ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಮತ್ತು ಇದು ಅಮ್ಮ, ಅದು ಇನ್ನೊಂದು ಹೆಸರೇನೆ? ಏಲಕ್ಕಿ ಆದಮೇಲೆ ಜಾಜಿಕಾಯಿ. ಸಾರಿ ಫ್ರೆಂಡ್, ನನಗೆ ಗೊತ್ತಿಲ್ಲ ಸಡನ್ಲಿಯಾಗಿ. ಅದಕ್ಕೋಸ್ಕರ ಇಷ್ಟು ಒಂದಕ್ಕೆ ಹುರ್ಕೊಂಡಿದ್ರಿ. ಇವಾಗ ಪಾಕ ಮಾಡ್ಕೊತೀರಿ. ಪಾಕ ಹಿಂಗೆ ಮಾಡೋದಂತ ಅಮ್ಮ ತೋರಿಸ್ಕೊಡ್ತಾರೆ. ಬನ್ನಿ. ನೋಡಿ ಫ್ರೆಂಡ್, ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ಕೊಂಡಿದ್ರಿ. ನೀವು ಬೇಕಾದರೆ ಸ್ವಲ್ಪ ಕಮ್ಮಿನೂ ಹಾಕ್ಕೊಳ್ಳಿ. ಸಕ್ಕರೆ ಸ್ವೀಟ್ ಯಾರು ತಿನ್ನಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇದು ಅರ್ಧ ಕೆ ಜಿ ಸಕ್ಕರೆ ಆದ್ರೇ ಚೆನ್ನಾಗಿರುತ್ತೆ ಅಂತ ನಮ್ಮ ಅತ್ತೆ ಹೇಳ್ತಾರೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಪಾಕ ಮಾಡೋಕ್ಕೆ. ಇವಾಗ ಇದು ಒಂದೆಳೆ ಪಾಕ ಬಂದಮೇಲೆ ರವೆ ಮತ್ತು ಎಲ್ಲ ಹುರಿದಿಟ್ಟಿದ್ರಲ್ಲ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ಅಮ್ಮ. ನಾನು ಎಳೆ ಪಾಕ ತೋರಿಸ್ಬೇಕಾಗಿತ್ತು. ನಾನು ಸ್ವಲ್ಪ ಆಚೆಗಡೆ ಹೋದೆ, ಹಾಗಾಗಿ ವಿಡಿಯೋ ತೊಗೊಳಕ್ಕಾಗಿಲ್ಲ. ಸಾರಿ ಫ್ರೆಂಡ್. ಒಂದು ಎಳೆ ಮಾತ್ರ ಈ ಥರ ಅಂಟು ಇಲ್ಲ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಈ ಥರ ಎಳೆ ಬರುತ್ತೆ. ಎಳೆ ಬರ್ತದೆ. ಆ ಥರ ಎಳೆ ಬರ್ತದೆ. ಆ ಥರ ಬಂದಾಗ ಅವಾಗ ನೀವೆಲ್ಲ ಹುರಿದಿಟ್ಟಿರೋದೆಲ್ಲ ಇದರಲ್ಲಿ ಹಾಕಿ ಇವಾಗ ಆರಿದ್ಮೇಲೆ ಉಂಡೆ ಕಟ್ಟೋಕೆ ಈಸಿ ಆಗುತ್ತೆ ಫ್ರೆಂಡ್. ನಾವು ಸ್ವಲ್ಪ ಆರಿದ್ಮೇಲೆ ಜಾಜಿಕಾಯಿ ಮತ್ತು ಏಲಕ್ಕಿ ಹಾಕಬೇಕು. ಇದರಲ್ಲಿ ಹಾಕಿ ಸ್ವಲ್ಪ ಇದು ಫ್ಯಾನ್ಗಳಿಗೆ ಹಾರಾಕಿ ಬಿಡಬೇಕು. ಚೆನ್ನಾಗಿ ಗಟ್ಟಿ ಆಗ್ತಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್. ರವೆ ಉಂಡೆ ರೆಡಿ ಆಗ್ತಾ ಇದೆ ನೋಡಿರಿ. ಕಟ್ತಾ ಇದ್ದೀರಿ ನಾವು. ನೀವು ಬೇಕಾದರೆ ಚಿರೋಟಿ ರವೆನೂ ತೊಗೋಬೋದು, ಮಾಮೂಲಿ ಉಪ್ಪಿಟ್ಟು ರವೆನೂ ತೊಗೋಬೋದು, ಚೆನ್ನಾಗಿರುತ್ತೆ. ಚಿರೋಟಿ ರವೆ ಆದರೆ ಇನ್ನೂ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಇದು ಕೂಡ ಚೆನ್ನಾಗಿ ಬರುತ್ತೆ ನೋಡಿರಿ. ನಾವೇ ಚಿಕ್ಕದು ಕಟ್ತಾಯಿದ್ರಿ. ನಮ್ಮ ಮನೇಲಿ ದೊಡ್ಡದಿದ್ದರೆ ನಮ್ಮ ಯಜಮಾನ್ರು ಒಂದೇ ಸರಿ ಕಪ್ಪ ಅಂತ ಬಾಯಲ್ಲಿ ಹಾಕೊತಾರೆ. ಅದಕ್ಕೆ ಚಿಕ್ಕದಾಗಿ ಕಟ್ತಾಯಿದ್ದೀನಿ ನಾನು ಒಂದೇ. ನಿಜವಲ್ಲೂ ಫ್ರೆಂಡ್, ತುಂಬ ಎಷ್ಟು ದೊಡ್ಡದು ಮಾಡ್ತಾರೆ ಅಷ್ಟು ಖಾಲಿ ಮಾಡಿಬಿಡ್ತಾರೆ. ತಿನ್ನಕ್ಕೆ ಬೇಡನಲ್ಲ, ಒಂದೇ ಸರಿ ತಿಂದುಬಿಡ್ತಾರೆ ಅವರು. ಅದಕ್ಕೋಸ್ಕರ ಚಿಕ್ಕದು 2 ಕೊಟ್ಟರೆ ಸಾಕು. ಮಕ್ಳಿಗಾದ್ರೂ ಅಷ್ಟೇ, ದೊಡ್ಡವ್ರಿಗಾದ್ರೂ ಅಷ್ಟೇ. ಇದು ನೋಡಿರಿ ನಮ್ಮ ಅತ್ತೆ ಮಾಡಿರೋದು. ಇದು ನೋಡ್ರಿ ನಾನು ಚಿಕ್ಕದು ಮಾಡಿರೋದು. ನಮ್ಮ ಅತ್ತೆ ಮಾಡಿರೋ ಉಂಡೆ, ರವೆ ಉಂಡೆ ಟೇಸ್ಟ್ ನೋಡ್ತಾ ಇದ್ದೀನಿ. ಶೇಂಗಾ ಉಂಡೆ ತಿನ್ನೋಕ್ಕೆ ಇಷ್ಟ ಇಲ್ಲ, ಸೊ ರವೆ ಉಂಡೆ ನೋಡೋಣ ಹೆಂಗಾಗಿದೆ ಅಂತ. ಸಖತ್ತಾಗಿದೆ.
ಅದ್ರ ಸಿಹಿ ಆಗ್ಯದ ಭಾಳ ಇದು ಸರಿನೇ ಹಾಕಿನಿ ಹೆಚ್ಚಿಗೆ